ನನ್ನ ಮನೇಲಿ ನಾನು ಏನು ಬೇಕಾದ್ರೂ ಮಾಡ್ತೀನಿ, ಯಾರು ಅದನ್ನ ಕ್ವಶನ್ ಮಾಡಬಾರ್ದು, ಗೊತ್ತಾಯ್ತಾ? ನನಗೇನು ಮಾಡುವರು, ನನಗೇನು. ಸಾರಿ ಮಾ, ಬೇಜಾರಾಗ್ಬೇಡ. ಅವ್ರು ಹೇಗೆ ಅಂತ ನಿನ್ ಗೊತ್ತು ತಾನೆ? ಪರವಾಗಿಲ್ಲ ಅಣ್ಣ. ಅಣ್ಣ ಎಸ್ಸಲ ಹೇಳಿದ್ರು ಅಷ್ಟೇ, ಈ ವಯ್ಯಂಗ್ ಮಾತ್ರ ಬುದ್ಧಿನೇ ಬರಲ್ಲ. ಅಲ್ಲ, ಈ ವಯ್ಯನ ಅವಶ್ಯಕತೆ ನಮ್ಗಿದ್ಯಾ ಹೇಳು? ಎಲ್ಲಾರು ಕರ್ಕೊಂಡೋಗಿ ಆಶ್ರಮಕ್ಕೋ ಮಟ್ಟಕ್ಕೋ ಬಿಟ್ರೆ ಆಗಲ್ವಾ? ಮೈ, ಅವ್ನು ನಿಮ್ಮಪ್ಪ, ಹಾಗೆಲ್ಲ ಮಾತಾಡ್ಬಾರ್ದು. ಅಲ್ಲ ಅದ್ಗೆ ಅವ್ರಿಗೆ ಮನೇಲಿ ಅಪ್ಪ ಅನ್ನೋ ತರ ಇದಾರ ಹೇಳಿ? ಮೈ, ಕೈಯಲ್ಲಿರೋ ಎಲ್ಲಾ ಬೆರಳು ಒಂದೇ ತರ ಇಲ್ಲ ಅಂದ್ಮೇಲೆ ಮನೇಲಿರೋರೆಲ್ಲ ಒಂದೇ ತರ ಇರ್ಬೇಕು ಅಂತ ನಾವು ಬಯಸಕ್ ಆಗಲ್ಲ. ಹೋಗ್ಲಿ ಬಿಡು, ಏನು ಮಾಡಕ್ಕಾಗಲ್ಲ. ನೀವ್ ಒಳಗ್ ಹೋಗಿ ಅಣ್ಣ, ನಾನು ರಂಗೋಲಿ ಹಾಕಿ ಬರ್ತೀನಿ. ಸರಿ. ಹೇಗಿದೆ? ಸೂಪರ್. ಅದ್ಗೆ ನಾನೇನಾದ್ರು ಇದ್ದಿದ್ರೆ ಅಲ್ಲೇ ಅವ್ನು ಸೊಂಟ ಮುರಿದಾಗ್ತಿದ್ದೆ. ಯಾಕಣ ವಯ್ಯನ ಮನೇಲಿ ಇಟ್ಕೋಬೇಕು? ಹೊಟ್ಟೆ ಬಿರಿಯಾನಿ ತಿಂತಾನೆ, ತಟ್ಟೆನ ಎಲ್ಲಾದ್ರೂ ಬಿಸಾಕ್ ಹೋಗ್ತಾನೆ. ಕಡ್ವಿ ಅಪ್ಪ ಕಣೋ. ಯಾವ ಸೀಮೆ ಅಪ್ಪ ಅಣ್ಣ ಅವನು? ನೀನೇ ನೋಡ್ದಿಲ್ಲ ಅವತ್ತು ಕಸ್ಟಮರ್ ಬೇಗ ತಗೊಂಡ್ಬಂದಿದ್ರೆ ಟೈರ್ ಬಿಚ್ಕೊಂಡೋಗಿ ಎಣ್ಣೆ ಅಂಗಡಿಗೆ ಮಾರ್ ಬಂದಿದ್ದ. ಅವತ್ತೇ ತಲೆ ಹೊಡೆದಾಕ್ಬೇಕಿತ್ತು, ನೀನೇ ಬಿಡ್ಲಿಲ್ಲ. ಅದೆಲ್ಲ ಹಾಳಾಗೋಗ್ಲಿ, ಸ್ನಾನಕ್ಕೆ ಹೋದ್ರೆ ಅಂಡರ್ವೇರ್ ಸೈಜ್ ಗೊತ್ತಾಗಲ್ವಾ? ಕೈಗೆ ಸಿಕ್ಕಿದ್ ಹಾಕೊಂಡು ಹೋಯ್ತಾನೆ. ನೀನಾದ್ರೂ ಹೇಳ್ತಿದ್ಯಾ? ರಾತ್ರಿ ಎಲ್ಲ ಮುಲ ಮಚ್ಕೊಂಡು ಒದ್ದಾಡ್ಕೊಂಡು ಮಲಗಿದ್ದು ನನಗ್ ಮಾತ್ರ ಗೊತ್ತು. ಹೋಗ್ಲಿ ಬಿಟ್ರು, ಅವ್ರು ಏನೇ ಮಾಡಿದ್ರು ನಮ್ಮ ಅಪ್ಪ ಅಲ್ವೇನ್ರು, ನಾವೇ ಅನ್ಸರ್ಸ್ಕೊಂಡು ಹೋಗ್ಬೇಕು. ಇದೇ ತರ ಆಗ್ತಿದ್ರೆ ಒಂದಿನ ಮೂಳೆ ಮುರಿದು ಮೂಲೆಯಲ್ಲಿ ಕೂರ್ಸಿಲ್ಲ ಅಂದ್ರೆ ನನ್ನ ಹೆಸರು ಕಂಟಿನ್ಯೂ ಅಲ್ಲ. ಬಿಡು. ಯಾಕೆ, ಏನಾಯ್ತು? ಏನಿಲ್ಲಮ್ಮ, ಹೊರಗಡೆ ಅಪ್ಪ ಹಾಗೆಲ್ಲ ಮಾತಾಡ್ತಿದ್ರಲ್ಲ, ಅದಕ್ಕೆ ಇವರಿಬ್ರು ಕೋಪ ಮಾಡ್ಕೊಂಡಿದಾರೆ ಅಷ್ಟೇ. ಆ ವಿಷಯ ಮತ್ತೆ ಬೇಕಾ? ನಾನು ಆಗ್ಲೇ ಮರ್ತಾಗಿದೆ. ಅಣ್ಣ, ವಯ್ಯನ ಅವತಾರಗಳಿಂದ ನಂಗೆ ತಲೆನೋವು ಬಂದ್ಬಿಡಿದೆ. ಒಂದ್ ಕಪ್ ಟೀ ಮಾಡ್ಕೊಡು. ನನ್ಗೂ ಅಣ್ಣ, ತಲೆ ಯಾಕೋ ಸಿಕ್ಕಾಪಟ್ಟೆ ಸಿಡಿತಿದೆ. ಅಣ್ಣ ನನ್ಗೂ. ಸರಿ ಇರಿ, ಎಲ್ರಿಗೂ ಟೀ ಮಾಡ್ಕೊಂಡ್ ಬರ್ತೀನಿ. ಅಣ್ಣ, ಒಂದ್ ನಿಮಿಷ. ಟೀ ನಾನೇ ಮಾಡ್ತೀನಿ. ಅಣ್ಣ, ನಂಗೆ ತಲೆನೋವು ಕಮ್ಮಿ ಆಗೋಯ್ತು, ನಂಗೆ ಟೀ ಬೇಡ. ಅಣ್ಣ ನಂಗೂ ತಲೆ ಸರಿ ಹೋಯ್ತು ಅಣ್ಣ, ನಂಗೂ ಏನ್ ಬೇಡ. ಅಣ್ಣ ನನಗೂ ಅಷ್ಟೇ, ಟೀ ಕ್ಯಾನ್ಸಲ್. ಸುಮ್ನೆ ನಿಮ್ಗೆ ಯಾಕೆ ತೊಂದ್ರೆ ಬಿಡಿ. ನಾವೆಲ್ಲರೂ ಅಣ್ಣ ತಮ್ದಿರು ಒಂದೇ ತಟ್ಟೆಲಿ ಊಟ ಮಾಡೋರಲ್ವಾ, ಅದಕ್ಕೆ ತಲೆನೋವು ಒಟ್ಟಿಗೆ ಬಂದು ಒಟ್ಟಿಗೆ ಹೊರಟೋಯ್ತು. ಓದ್ಗೆ ಟೀಗಿ ಎಲ್ಲ ಏನು ಬೇಡ, ನೀವು ಹೋಗಿ ರೆಸ್ಟ್ ಮಾಡಿ. ನೀನು ನನ್ನ ಇನ್ಸಲ್ಟ್ ಮಾಡ್ತಾ ಇದೀಯಲ್ವಾ? ಇಲ್ಲ ಅದ್ಗೆ, ನೀವು ರಂಗೋಲಿ ಎಲ್ಲ ಹಾಕಿ ಸುಸ್ತಾಗಿರ್ತೀರಲ್ವಾ, ಈ ಸುಮ್ಮನೆ ಟೀಗಿ ಎಲ್ಲ ಯಾಕೆ, ರೆಸ್ಟ್ ಮಾಡ್ಲಿ ಅಂತ ಡೈರೆಕ್ಟ್ ಆಗಿ ಊಟನೇ ಮಾಡೋಣ ಅಂತ ಹೇಳಿದೆ. ಇಲ್ಲ ಇಲ್ಲ ಇಲ್ಲ, ನಾನು ಇವತ್ತು ಟೀ ಮಾಡೇ ಮಾಡ್ತೀನಿ, ನೀವೆಲ್ಲರೂ ಕುಡಿಲೇಬೇಕು. ಅಣ್ಣ, ನಾನು ಆಚೆ ಹೋಗಿ ಬಂದು ಟೀ ಕುಡಿತೀನಿ, ಅರ್ಜೆಂಟ್ ಆಗಿ ಬೈಕ್ ಡೆಲಿವರಿ ಕೊಡ್ಬೇಕು. ಅಣ್ಣ, ತುಂಬಾ ಆಡ್ಕೋತಾ ಇದ್ದಾರೆ. ಇದು ನನ್ನ ಪ್ರೆಸ್ಟೀಜ್ ಪ್ರಶ್ನೆ, ನೀವ್ ನಂಗೆ ಹೇಳ್ಕೊಡಿ, ನಾನು ಮಾಡ್ತೀನಿ. ಮೈ, ಅಣ್ಣ ನಂಗೆ ಮತ್ತೆ ಕಲ್ಸ್ಕೊಡಿ, ನಾನು ಕಲ್ತ್ಕೋತೀನಿ. ಸುಮ್ನೆ ಯಾಕಮ್ಮ, ನೀನ್ ರೆಸ್ಟ್ ಮಾಡು, ನಾನೇ ಮಾಡ್ತೀನಿ. ನಾನ್ ಮಾಡೋ ಟೀ ಕುಡ್ದು ನಿಮ್ ತಮ್ಮಂದ್ರಿಗೆ ಏನೂ ಆಗಲ್ಲ. ಅವತ್ ಒಂದ್ ದಿವಸ ಹಂಗಾಯ್ತು ಅಂತ ಯಾವಾಗ್ಲೂ ಹಾಗೆ ಆಗತ್ತಾ ಹೇಳಿ? ಅಲ್ಲ, ಈ ಸಲ ಬೇರೆ ತರ ಏನಾದ್ರು ಆಗ್ಬಿಟ್ರೆ ಅಂತ ಭಯ.
ನೀವ್ ಸುಮ್ನಿರ್ರಿ. ಹಾಗೆಲ್ಲ ಏನು ಆಗಲ್ಲ ಅಂತ ನಾನು ಹೇಳ್ದೆ ಅಲ್ವಾ? ಅಣ್ಣ ಈಗೇನು ನೀವ್ ನಂಗೆ ಹೇಳ್ಕೊಡ್ತಿರೋ ಇಲ್ವೋ? ಸರಿ ಸರಿ ಬಾಮ್ಮ ಹೇಳ್ಕೊಡ್ತೀನಿ. ಈ ಸಲ ನೀಟಾಗಿ ಕಲ್ತ್ಕೊಳ್ಳಿ. ನೋಡಿದ್ರೇನ್ರ, ನಿಮ್ ಅದಕ್ಕೆ ಬೆಳಿಗ್ಗೆ ಬೇಗ ಹೇಳ್ತಾರೆ, ಮನೆ ಮುಂದೆ ರಂಗೋಲಿ ಹಾಕ್ತಾರೆ, ಟೀ ಮಾಡ್ತಾರೆ. ಇನ್ನೊಂದ್ ಸ್ವಲ್ಪ ದಿನ ನೋಡ್ತಾ ಇರಿ, ರುಚಿ ರುಚಿಯಾಗಿ ಅಡಿಗೆನೂ ಮಾಡ್ತಾರೆ. ಒಳ್ಳೆ ಅತ್ತಿಗೆ. ಆದ್ರೆ ಏನ್ ಮಾಡೋದಪ್ಪ, ಹಾಲ್ಗೆ ಆಯಿಲ್ ಮಿಕ್ಸ್ ಮಾಡ್ದಂಗೆ ಆಗೋಗಿದೆ. ಏಯ್, ಏನ ನಿನ್ ಮಾತಿನ ಅರ್ಥ? ಅಲ್ಲ, ಅಷ್ಟೊಳ್ಳೆ ಮನ್ಸಿರೋರು ನಿನ್ನ ಚೂಸ್ ಮಾಡಿದ್ರು ಅಂತ. ಏಯ್, ನನ್ನನ್ ಕಚ್ಚಕ್ಕೆ ಅಂತಾನೆ ನಮ್ಮನೇಲಿ ಹುಟ್ಟಿರೋ ಕೇರೆ ಹಾಕೋಣ ನೀನು. ಅವಾಗ ನಾನು ನೆಮ್ಮದಿ ಹಾಳು ಮಾಡಕ್ಕೆ ರೋಡ್ ಅಡ್ಡ ಬರ್ತಾನೆ ಇರ್ತೀಯ. ನೆಕ್ಸ್ಟ್ ಟೈಮ್ ಬ್ರೇಕ್ ಎಲ್ಲ ಹಾಕಲ್ಲ, ಡೈರೆಕ್ಟ್ ಆಗಿ ಮೇಲೆ ಹತ್ಸದೆ. ಮೈ, ನಾನು ಹೇಳಿದ್ರಲ್ಲಿ ತಪ್ಪಿದ್ಯಾನೋ? ಹೌದಣ್ಣ, ಸ್ವಲ್ಪ ದಿವಸದಿಂದ ನೀನ್ ಹೇಳ್ತಿರೋದೆಲ್ಲ ಕರೆಕ್ಟ್ ಆಗಿದೆ ಅನ್ಸ್ತಿದೆ. ಇದರಲ್ಲಿ 4 ಲೋಟ ನೀರ್ ಹಾಕಮ್ಮ. ಎಲ್ರಿಗೂ ಸಾಕಾಗತ್ತಾ? 5 ಜನಕ್ಕೆ ಸಾಕಾಗತ್ತೆ. 1 ಗ್ಲಾಸ್ ಕಡಿಮೆ ಆಗತ್ತಲ್ಲ ಅಣ್ಣ? ನಾನು ಹೇಳೋದ್ ಸ್ವಲ್ಪ ಕೇಳಮ್ಮ. ಹಾ, 4 ಲೋಟ ನೀರು, 2 ಲೋಟ ಹಾಲು ಹಾಕ್ಬೇಕು. ಓ, ಟೋಟಲ್ 6 ಲೋಟ ಅಂದ್ರೆ ಒಬ್ರಿಗೆ ಜಾಸ್ತಿನೇ ಆಗತ್ತೆ. ಇಲ್ಲ ಇಲ್ಲ, 5 ಜನಕ್ಕೆ ಸರಿ ಆಗತ್ತೆ. ಅದ್ ಹೇಗಣ್ಣ? ಕುದಿಸ್ತಾ ಒಂಚೂರು ಹೆಚ್ಚು ಕಡಿಮೆ ಆಗತ್ತಮ್ಮ. 2 ಪಾತ್ರೆಗೆ ಹಾಕಿ ಕುದಿಸ್ಬೇಕು. ಆಮೇಲೆ 4 ಚಮಚ ಟೀ ಪೌಡರ್ ಹಾಕ್ಬೇಕು. ಆಮೇಲೆ ಒಂದ್ ನಿಮಿಷ, ನೀವ್ ಹೇಳ್ದಂಗೆ ಮಾಡ್ತೀನಿ ಇರಿ. ಮೊದ್ಲು ನೀರು 1 ಹಾ ಕರೆಕ್ಟಾ? ಇವಾಗ ಹಾಲ್ 2 ಗ್ಲಾಸ್. ಹಾ. 2 ಲೋಟ ಹಾಲು. ಈಗ ಟೀ ರೆಡಿ ಅಲ್ಲ? ಸ್ಟವ್ ಅಷ್ಟೇ ಹೇಗಮ್ಮ ಆಗತ್ತೆ? ಆಮೇಲೆ 4 ಸ್ಪೂನ್ ಟೀ ಪೌಡರ್. ಏಯ್, ಅದು ಮಸಾಲೆ ಡಬ್ಬಿ ಟೀ ಪೌಡರ್ ಇದೆ. ಅಣ್ಣ, ಸಕ್ಕರೆ. ಹಾ, ಚಮಚ. ಹಾ, ಹಾ. ಏನು ಮಾಡ್ತಿದ್ಯಾ? ನೀವೇ ಹೇಳಿದ್ರಲ್ಲ ಅಣ್ಣ ತಿರ್ಗಿಸ್ಬೇಕು ಅಂತ. ನಾನು ಹೇಳಿದ್ದು ಪಾತ್ರೆನಲ್ಲಮ್ಮ, ಪಾತ್ರೆ ಒಳಗಿರೋ ಟೀನ ತಿರುಗಿಸ್ಬೇಕು ಅಂತ. ನಾನು ತೋರಿಸ್ತೀನಿ. ಓ, ಇದಾ? ನೆನ್ಪಾಯ್ತು, ನಾನೇ ಮಾಡ್ತೀನಿ. ಕೊಡಿ. ಈಗ ಟೀ ರೆಡಿ. ಈಗ ಲೋಟಕ್ಕೆ ಹಾಕೊಟ್ರೆ ಎಲ್ಲರೂ ಟೀ ಕುಡಿಬೋದು. ಪಕ್ಕಾನಾ? ಪಕ್ಕ. ತಗೊಂಡೋಗಿ ಕೊಡ್ತೀನಿ. ನನ್ಗೆ ತಗೊಳ್ಳಿ. ಅದು ಟೀ ಮಾಡಿರೋ ಎಕ್ಸೈಟ್ಮೆಂಟ್ ಅಲ್ಲಿ. ಓಕೆ. ಕುಡಿಯೋಣ, ಅದ್ಗೆ ಮಾಡಿರೋದು ಚೆನ್ನಾಗಿರುತ್ತೆ. ಫಸ್ಟ್ ನಾನೇ ತಗೋಬೇಕಾ? ಮೈ
ನೀವ್ಯಾಕೆ ಅದಕ್ಕೆ ತರಕ್ ಹೋದ್ರಿ? ಡೈಲಿ ಅಣ್ಣ ತನಕ ಕೊಡ್ತಾ ಇದ್ದಿದ್ದು. ಯಾಕೋ ಅವಳು ಕೊಟ್ರೆ ತಗೋಬಾರ್ದು ಹೋಗ್ತಿದ್ಯಾ? ಆಹಾ ಸೂಪರ್ ನೈಸ್. ಟೀ ಅಂದ್ರೆ ಇದು. ಅದ್ಗೆ ಸಕ್ಕದಾಗಿದೆ ಟೀ. ಇನ್ಮೇಲೆ ಟೀ ನೀವೇ ಮಾಡಿ. ಯಾಕೋ ನಾನ್ ಮಾಡೋದ್ ಬೇಡವಾ? ಬೇಡ ಬೇಡ ಬೇಡ, ನೀನು ಅದ್ಗೆ ಜಸ್ಟ್ ಹೆಲ್ಪ್ ಮಾಡು ಸಾಕು. ಈಗ್ಲಾದ್ರೂ ಕುಡಿಬೋದಲ್ವಾ? ತಗೊಳ್ಳೋಣ, ಆಮೇಲೆ ನಿನ್ ಟೀನ ಮಿಸ್ ಮಾಡ್ಕೋತೀಯ. ಕಹಿ ಮನ್ಸಿರೋರ್ಗೆ ಸಿಹಿ ರುಚಿ ಹೇಗ್ ಗೊತ್ತಾಗ್ಬೇಕು? ಅವ್ನ್ ತಗೊಳ್ದೆ ಇದ್ರೆ ಬಿಡಿ, ಯಾರಪ್ಪನ ಮನೆ ಗಂಟೋಗ್ಬೇಕು. ಕೊಡಿ, ನಮ್ಗೆ ಕುಡಿ ಇಲ್ಲಿ. ಲೇಕಂಟಿ, ಪಾಪ ಅವ್ರ ಆಸೆಯಿಂದ ಎಲ್ರಿಗೂ ಟೀ ಮಾಡ್ಕೊಂಡು ತಗೊಂಬಂದ್ರೆ ನೀನ್ ಯಾಕೋ ಹೀಗ್ ಮಾಡ್ತಿದ್ಯಾ? ಅದ್ಗೆ ಇದು ಕಂಟಿ ಹಣ ಕೊಟ್ಟಿದ್ ಕಪ್ಪಲ್ವಾ? ನಿಮ್ಮ ಅಣ್ಣ ಅಂತೂ ನಾನ್ ಮಾಡಿರೋ ಟೀ ಕುಡಿಯಲ್ಲ. ಅವ್ರು ಕೊಟ್ಟಿರೋ ಕಪ್ಪಲ್ಲಿ ನಾನೇ ಕುಡಿತೀನಿ. ಕಂಟಿ, ಎಲ್ರೂ ಟೀ ಚೆನ್ನಾಗಿದೆ ಅಂತ ಹೇಳ್ತಾ ಇರ್ತಾನೆ, ನೀನ್ ಸುಮ್ನೆ ಕೂತಿದ್ಯಲ್ಲೋ, ತಗೊಳ್ಳೋ. ಲವ್ ಮಗ, ತುಂಬಾ ಕಷ್ಟದಲ್ಲಿದ್ದೀನ, ಹೆಲ್ಪ್ ಮಾಡೋ. ನಿನ್ ಜೊತೆ ಇರೋದು ನೋಡಿದ್ರೆ ನಮ್ಮಪ್ಪ ಜನ್ಮಕ್ಕಾಗೋಷ್ಟು ಸುಗಿತಾರೆ. ಮತ್ತೆ ಹೆಲ್ಪ್ ಗಿಲ್ಪ್ ಅಂದ್ರೆ ನಮ್ಮಪ್ಪ ನನ್ ತಲೆ ಕಡ್ದು ಆಯುಧ್ ಪೂಜೆ ನಿಂಬೆ ಹಣ್ಣ್ ತರ ಗಾಡಿ ತಯಾರಿಗಿಡ್ತಾರ ಅಷ್ಟೇ. ಲವ್, ಅವತ್ತೇನೋ ಆಯ್ತು ಅಂದ್ರೆ ಇವತ್ತು ಹಂಗೆ ಆಗತ್ತೇನೋ. ಮಗ ನಿಜ ಹೇಳು, ಏನ್ ಸ್ಕೆಚ್ ಹಾಕಿದ್ಯಾ ನೀನು? ಮಗ, ನಿಮ್ಮಪ್ಪ ಕನ್ಸ್ಟ್ರಕ್ಷನ್ ಸೈಟ್ ಅಲ್ಲಿ ತಾನೇ ಕೆಲಸ ಮಾಡೋದು. ಏಯ್, ಅವ್ರ ಕೆಲ್ಸ ಮಾಡಲ್ಲ, ಮಾಡಿಸ್ತಾರೆ. ನಮ್ಮಪ್ಪಂದೇ ಕಂಪ್ನಿ ಕಣೋ ಅದು. ಅದೇ ನಾನು ಹೇಳಿದ್ದು. ಅವ್ರ ಹತ್ರ ಎಲ್ಲ ಕೆಲ್ಸ ಕೊಡ್ಸಕ್ ಆಗಲ್ಲ ಅಪ್ಪ, ಅದಕ್ಕೆಲ್ಲ ಓದಿರ್ಬೇಕು. ಆರ್ಕಿಟೆಕ್ಟ್ ಓದಿದ್ರೆ? ಆರ್ಕಿಟೆಕ್ಟ್ ನೀನ್ ಮುಸುಡಿಗೆ. ಏ ನನಗಲ್ವೋ, ಚಂದನ ಅವ್ರಿಗೆ. ಹೇಗಾದ್ರೂ ಮಾಡಿ ನಿಮ್ಮ ಅಪ್ಪನ್ಗೆ ಹೇಳಿ ಅವ್ರಿಗೊಂದು ಕೆಲಸ ಕೊಡಿಸ್ಬಿಡ. ಏಯ್, ದೊಡ್ಡೋರ್ ಮನೆ ಮಗಳಿಗೆ ಯಾಕೋ ಕೆಲ್ಸ? ಇವಾಗ ಅವರು ದೊಡ್ಡ ಮನೆ ಮಗಳಲ್ಲ ಮಗ, ಚಿಕ್ಕ ಮನೆ ಸೊಸೆ. ಮನೇಲಿ ಇರೋದಕ್ಕೆ ಬೇಜಾರು, ಕೆಲ್ಸಕ್ಕೆ ಹೋಗ್ಬೇಕು ಅಂತ ಹೇಳ್ತಿದ್ದಾರೆ. ಗಂಡ ಆಗಿ ಅವ್ರ ಆಸೆನ ಈಡೇರ್ಸೋದು ನಮ್ ಕರ್ತವ್ಯ ಅಲ್ವಾ ಮಗ? ಅದಕ್ಕೆ ನಿಮ್ ಕಂಪ್ನಿಲಿ ಒಂದ್ ಕೆಲಸ ಕೊಡಿಸ್ಬಿಡ. ಸುಮ್ನೆಲ್ಲ ಹೇಳ್ತಿಲ್ಲಪ್ಪ, ಆರ್ಕಿಟೆಕ್ಟ್ ಮಾಡಿದ್ದಾರೆ, ಗೋಲ್ಡ್ ಮೆಡಲಿಸ್ಟ್ ಬೇರೆ. ಬೇರೆ ಕಡೆ ಎಲ್ಲ ಕೆಲಸ ಮಾಡ್ಬೇಕು ಅಂತಿದ್ರು. ನಾನು ಹಂಗೆ ಬೇಡ, ನನ್ನ ಫ್ರೆಂಡ್ದೇ ಒಂದು ಕಂಪ್ನಿ ಇದೆ, ಅಲ್ಲೇ ಕೆಲಸ ಕೊಡಿಸ್ತೀನಿ ಅಂತ ನಿನ್ನ ನಂಬ್ಕೊಂಡು ಹೇಳ್ಬಿಡಿದೀನಿ ಮಗ. ಪ್ಲೀಸ್ ಕಣೋ, ಇಲ್ಲ ಅಂತ ಹೇಳ್ಬಿಡ ಪ್ಲೀಸ್ ಮಗ. ನೋಡ್ ಮಗ, ಕೆಲ್ಸ ಕೊಡೋಷ್ಟು ದೊಡ್ಡವನ್ ನಾನಲ್ಲ, ಅದೆಲ್ಲ ಅಪ್ಪನೇ ನೋಡ್ಕೋತಾರೆ. ನಾನು ಅವ್ರ ಕೈ ಕೆಳಗಡೆ ಕೆಲಸ ಮಾಡೋ ಆಳಷ್ಟೇ. ಮರಿ ಹೇಳಿದ್ರೆ ಕುರಿ ಕೇಳದೆ ಇರುತ್ತಾ? ಏನಂದೆ? ಸಾರಿ ಮಗ, ಅದು ಮಗ ಹೇಳಿದ್ರೆ ಅಪ್ಪ ಕೇಳದೆ ಇರ್ತಾರ? ಕೇಳ್ತಾರೆ.
ಸರಿ 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 ಯಾವಾಗ ಇಂಟರ್ವ್ಯೂ ಹೇಳು, ಯಾವಾಗ ಹೇಳು. ಇಂಟರ್ವ್ಯೂನಾ? ಹ್ಞೂ, ನೀನೇನು ಸುಮ್ಮನೆ ಎಲ್ಲ ಕೆಲ್ಸಕ್ಕೆ ಸೇರಿಸ್ಕೊಬೇಡಪ್ಪ, ಇಂಟರ್ವ್ಯೂ ಮಾಡಲಿ, ಖಂಡಿತ ಅವ್ರು ಸೆಲೆಕ್ಟ್ ಆಗ್ತಾರೆ. ಆಮೇಲೆ ನಿಮ್ಮ ಅಪ್ಪನೇ ಇಂಪ್ರೆಸ್ ಆಗಿಲ್ಲ ಅಂದ್ರೆ ಕೇಳು. ಮಗ, ಆದ್ರೂ ಅಪ್ಪ ಯಾರು ಏನು ಅಂತ 1000 ಕ್ವಶನ್ಸ್ ಕೇಳ್ತಾರೆ. ನೀನ್ ನನ್ ಬಗ್ಗೆ ಏನು ಹೇಳ್ಬೇಡ ಮಗ, ಫ್ರೆಂಡ್ ವೈಫ್ ಅಂತ ಹೇಳು ಅಷ್ಟೇ ಸಾಕು. ಇದೊಂದು ಹೆಲ್ಪ್ ಮಾಡೋ ಮಗ, ಇವಾಗ ನೀನು ಯೋಚನೆ ಮಾಡೋ, ಆ ಜಾಗದಲ್ಲಿ ನಿಮ್ಮ ಅಕ್ಕನೋ ತಂಗಿನೋ ಇದ್ದಿದ್ರೆ ನೀನ್ ಹೆಲ್ಪ್ ಮಾಡದೆ ಸುಮ್ಮನೆ ಇದ್ಬಿಡ್ತಿದ್ದ ಹೇಳು. ಸರಿ, ಅಪ್ಪ ಊರಲ್ಲಿಲ್ಲ, ಅವ್ರು ಬಂದ್ಮೇಲೆ ಹೇಳ್ತೀನಿ ನಿನ್ಗೆ. ಹಾಗಿದ್ರೆ ಇನ್ನೂ ಒಳ್ಳೇದಾಯ್ತಲ್ಲ, ನಾಳೆನೆ ನೀನೇ ಇಂಟರ್ವ್ಯೂ ಮಾಡ್ಬಿಡು. ಏ ಏ ಏ, ಏನೋ ಮಾತಾಡ್ತಾ ಇದ್ಯಾ? ನನ್ಗೂ ಕಂಪ್ನಿಯಿಂದ ಗೇಟ್ ಪಾಸ್ ಕೊಡಿಸ್ಬೇಕು ಅಂತಿದ್ಯಾ ಹೆಂಗೆ? ಅಂತ ರಿಸ್ಕ್ ಎಲ್ಲ ನನಗ್ ಬೇಡಪ್ಪ. ಹೌದು ಮಗ, ಅರ್ಧ ಗಂಟೆ ಇಂಟರ್ವ್ಯೂ ಮಾಡೋಕ್ಕೆ ಏನೋ ಕಷ್ಟ ನಿನಗೆ? 15 ವರ್ಷದ ಫ್ರೆಂಡ್ಶಿಪ್ಗೆ ಇಷ್ಟ ನೀನು ವ್ಯಾಲ್ಯೂ ಕೊಡೋದು. ಹಾಗಾದ್ರೆ ನಾನು ನಿನ್ಗೇನು ಹೆಲ್ಪೇ ಮಾಡಿಲ್ವಾ? ಸರಿ ಸರಿ ಸರಿ, ಇಂಟರ್ವ್ಯೂ ಅಷ್ಟೇ ನಾನು ಮಾಡ್ತೀನಿ, ಮಿಕ್ಕಿದೆಲ್ಲ ಅಪ್ಪನೇ ನೋಡ್ಕೋತಾರೆ. ಸೂಪರ್ ಮಗ, ಲವ್ ಯು ಕಣ, ಲವ್ ಯು. ಅಲ್ಲ ಮಗ, ನೀನ್ ನಿಜವಾಗ್ಲೂ ನಿನ್ ವೈಫ್ ಕೆಲ್ಸ ಕೊಡ್ಸ್ಬೇಕು ಅಂತಿದ್ಯಾ ಅಥವಾ ಇಂಟರ್ವ್ಯೂ ಅಟೆಂಡ್ ಆದ್ರೆ ಸಾಕು ಅನ್ಕೊಂಡಿದ್ಯಾ? ಮಗ, ಕೆಲ್ಸಕ್ಕೋಸ್ಕರನೇ ಕಣ, ನಾಳೆ ಬೆಳಗ್ಗೆನೆ ಕರ್ಕೊಂಡು ಬರ್ತೀನಿ, ನೀನ್ ರೆಡಿ ಇರು. ಬೆಳಿಗ್ಗೆ ಅಂದ್ರೆ 10 ಗಂಟೆ ಮೇಲೆ, ಆಮೇಲೆ 8 ಗಂಟೆಗೆ ಬಂದು ತಲೆ ತಿನ್ಬೇಡ ನೋಡು. ಆಯ್ತು ಮಗ, ನಿನ್ ಟೈಮ್ಗೆ ಕರ್ಕೊಂಡು ಬರ್ತೀನಿ, ಸರಿನಾ? ಕೆಲ್ಸ ಕೊಡ್ತೀನಿ ಅಂತಂದ್ಯಲ್ಲ, ಅಷ್ಟು ಸಾಕು. ಥ್ಯಾಂಕ್ಸ್ ಮಗ. ಏಯ್, ಕೆಲ್ಸ ಅಲ್ವೋ, ಜಸ್ಟ್ ಇಂಟರ್ವ್ಯೂ ಅಷ್ಟೇ. ಅದಕ್ಕೆ ಕಣ ಥ್ಯಾಂಕ್ಸ್ ಹೇಳಿದ್ದು. ಥ್ಯಾಂಕ್ ಯು ಮಗ. ಆಯ್ತು, ಫೋನ್ ಬರ್ತಾ ಇದೆ, ನೀನ್ ಇಲ್ಲೇ ಇರೋ, ನಾನು ಬರ್ತೀನಿ. ಕಾರ್ಯವಾಸಿ ಕತ್ತೆ ಕಾಲು ಹಿಡಿಬೇಕು ಅಂತ ಹೇಳ್ತಾರೆ. ಒಂದು ತಾಳಿ ಕಟ್ಟಿದ ಪರಿಣಾಮ ಇನ್ನು ಅದೆಷ್ಟು ಕತ್ತೆ ಕಾಲುಗಳು ಹಿಡಿಬೇಕೋ ಏನೋ. ನಾನು ಪ್ರತಿ ಶುಕ್ರವಾರ ಇಲ್ಲಿಗೆ ಬರ್ತೀನಿ. ದಿನ ಬರೋದಕ್ಕಿಷ್ಟ, ಆದ್ರೆ ಆಗಲ್ವಲ್ಲ, ಅದಕ್ಕೆ ವಾರಕ್ಕೆ ಒಂದಿನ ಫಿಕ್ಸ್ ಮಾಡ್ಕೊಂಡಿದೀನಿ. ಅದ್ ಸರಿ, ಈ ಮನೆ ನಿನ್ಗೆ ಸೆಟ್ ಆಯ್ತಾ? ಆಮೇಲೆ ಸಿಟಿ ಲೈಫು ಸ್ವಲ್ಪ ಚೇಂಜ್ ಅನ್ನಿಸ್ತಿರ್ಬೇಕಲ್ವಾ? ಹಲೋ ಭಾರತಿ ಮೇಡಮ್, ನಿನ್ನನ್ ಯಾರೋ ಕೇಳಿದ್ದು? ನಾವಿಬ್ರು ಮಾತಾಡ್ತಾ ಇದ್ದೀವಿ ತಾನೆ, ಮಧ್ಯ ನಿಂದೇನೋ, ಸುಮ್ನೆ ತಿನ್ನೋ. ಪ್ರದಕ್ಷಿಣೆ ಹಾಕ್ಬೇಕಾದ್ರೆ ಒಟ ಅಂತಿದ್ಯಲ್ಲ, ಅದಕ್ಕೆ ಸುಮ್ನೆ ಪ್ರದಕ್ಷಿಣೆ ಹಾಕು. 2 ಜಡೆಗಳು ಸೇರಿದ್ರೆ ಹುಡುಗರು ಮಾತಾಡೋದೇ ತಪ್ಪು. ನಿನ್ಗೆ ಮನೆಯೆಲ್ಲ ಹಿಡಿಸ್ತಾ? ಮುತ್ತು ಮಾವ ಹಿಡ್ಸಿದ್ರ? ಆ ಮನೇಲಿ ಎಲ್ರಿಗಿಂತ ಮುತ್ತು ಮಾವನೇ ಸೂಪರ್ ಅಲ್ವಾ? ಮುತ್ತಣ್ಣ ತುಂಬಾ ಒಳ್ಳೆಯವರು. ನನಗೂ ಅಷ್ಟೇ, ಮುತ್ತು ಮಾವ ಅಂದ್ರೆ ಸಾಕು. ಇನ್ನು ಉಳ್ದೋರು ಇದಾರೆ, ಒಬ್ಬೊಬ್ರು ಒಂದೊಂದ್ ತರ. ನೋಡಿದ್ಯಲ್ಲ ಹೇಗ್ ಕೋತಿ ತರ ತಿಂತ ಕೂತಿದಾನೆ ಅಂತ. ನೀನು ಮುತ್ತು ಮಾವನ್ನ ಅಣ್ಣ ಅಂತ ಕರಿತೀಯಾ? ಯಾಕೆ? ಅದೇಂಗಾಗತ್ತೆ? ಅವ್ರು ನಿನ್ಗೆ ಭಾವ ತಾನೇ ಆಗ್ಬೇಕು. ಅದೇನೋ ಗೊತ್ತಿಲ್ಲ, ನಂಗೆ ಅವ್ರನ್ನ ನೋಡಿದಾಗ ಅವ್ರನ್ನ ಅಣ್ಣ ಅಂತಾನೆ ಕರಿಬೇಕು ಅನ್ಸ್ತು. ಅದು ಕರೆಕ್ಟೆ. ಮುತ್ತು ಮಾವ ತುಂಬಾ ಸಾಫ್ಟ್ ಅಲ್ವಾ, ಅದಕ್ಕೆ ಎಲ್ರಿಗೂ ಅಣ್ಣನ ತರನೇ ಕಾಣಿಸ್ತಾನೆ. ಆದ್ರೆ ನಾನ್ ಹಾಗೆ ಕರೆಯೋದಿಲ್ಲಪ್ಪ, ಯಾಕಂದ್ರೆ ಅವನು ನನ್ ಮಾವನ್ ಮಗ ಅಲ್ವಾ, ಅದಕ್ಕೆ. ನೀನ್ ಈಗ ಕರಿತಿರೋದೇ ಚೆನ್ನಾಗಿದೆ. ಥ್ಯಾಂಕ್ ಯು. ನನಗ್ ಹಾಗೆ ಕರೆಯೋದಿಕ್ಕೆ ಇಷ್ಟ. ಮುತ್ತು ಮಾವ ಎಷ್ಟ್ ಚೆನ್ನಾಗಿ ಅಡ್ಗೆ ಮಾಡ್ತಾರಲ್ವಾ? ನೀನ್ ಸಾಂಬಾರ್ ಪೌಡರ್ ತಗೊಂಡೋಗಕ್ ಬಂದಿಲ್ಲ ಅಂದ್ರೆ ನೀನ್ ಅದೇ ಬಿಡು. ಮುತ್ತು ಮಾವ ಇರೋದಕ್ಕೆ ಆ ಮನೆಗೆ ಯಾರಾದ್ರೂ ಬಂದು ಹೋಗೋದು ಮಾಡ್ತಾರೆ, ಇಲ್ಲ ಅಂತಂದ್ರೆ ಇವ್ರಿಗೋಸ್ಕರ ಯಾರು ಹೋಗ್ತಾರೆ? ಮುತ್ತು ಮಾವ ಆ ಮನೆಗೆ ಬರೀ ಅಣ್ಣ ಮಾತ್ರ ಅಲ್ಲ, ಅಮ್ಮನ್ ತರ. ಅವ್ರಿಲ್ಲ ಅಂತಿದ್ರೆ ಆ ಮನೆ ಪರಿಸ್ಥಿತಿ ಏನಾಗ್ತಿತ್ತೋ ಏನೋ, ತಮ್ಮಂದಿರೆಲ್ಲ ಎಲ್ಲಿರ್ತಿದ್ರೋ ಏನೋ. ಮಾವ ತಗೋಬೇಕಾಗಿರೋ ಜವಾಬ್ದಾರಿ ಎಲ್ಲ ಪಾಪ ಚಿಕ್ಕ ವಯಸ್ಸಿಗೆ ಮುತ್ತು ಮಾವನ್ ಹೆಗಲ್ ಮೇಲ್ ಬಿತ್ತು. ಅವ್ನ್ ಯಾವತ್ತೂ ಅವನ್ ಬಗ್ಗೆ ಯೋಚನೆನೆ ಮಾಡಿಲ್ಲ. ಯಾವಾಗ ನೋಡಿದ್ರು ನಮ್ಮನೆ, ನನ್ ತಮ್ಮಂದ್ರು ಅನ್ನೋದೇ ಅವನ್ ಬಾಯಲ್ಲಿ. ನಿಜ ಹೇಳ್ಬೇಕು ಅಂತಂದ್ರೆ ಮುತ್ತು ಮಾವ ಬತ್ತಿ ಇದ್ದಂಗೆ, ತನ್ನನ್ನೇ ತಾನು ಸುಟ್ಕೊಂಡು ಬೆಳಕು ಕೊಡೋ ನಂದಾದೀಪ.
ಹೊರಡೋಣ. ಅಯ್ಯೋ 21 ಸುತ್ತ ಹಾಕ್ಬೇಕು. ಹೌದಾ? ಹೌದು, ನಾನ್ ಹಾಗಂತ ದೇವ್ರ ಹತ್ರ ಸಂಕಲ್ಪ ಮಾಡ್ಕೊಂಡಿದೀನಿ. ಏನಾದ್ರೂ ಕೇಳ್ಕೊಂಡು 21 ಸುತ್ತ ಹಾಕಿದ್ರೆ ನಮ್ ಇಷ್ಟಾರ್ಥಗಳೆಲ್ಲ ಈಡೇರುತ್ತಂತೆ. ಸರಿ, ಹಾಗಿದ್ರೆ ನೀನ್ ಮುಗಿಸ್ಕೊಂಡ್ ಬಾ, ನಾನು ಅಲ್ಲಿರ್ತೀನಿ. ಏ ಮೈ, ಅದ್ ಪ್ರಸಾದ ಕಣೋ, ಅಲ್ಲ ಒಳ್ಳೆ ಊಟ ತರ ತಿಂತಿದ್ಯಲ್ಲ. ಅದ್ಗೆ ಎಷ್ಟೋ ಸಲ ಇದೇ ನಮ್ಮ ಊಟನೂ ಆಗಿತ್ತು. ಮೈ, ಈ ಭಾರತಿಗೆ ಮುತ್ತಣ್ಣನ ಮೇಲೆ ಸಿಕ್ಕಾಪಟ್ಟೆ ಲವ್ ಅಲ್ವಾ? ನಿನ್ನೆ ನೀವೇ ನೋಡಿದ್ರಲ್ಲ, ಅಣ್ಣ ಮನೆಗೆ ಬರೋ ಟೈಮ್ಗೆ ಕರೆಕ್ಟಾಗಿ ಮನೇಲಿ ಇರ್ತಾಳೆ. ಆಚೆ ಹೋಗೋ ಮುಂಚೆ ಒಂದ್ಸಲ ಬರ್ತಾಳೆ. ಇನ್ನು ಅಣ್ಣ ಮನೇಲಿಲ್ಲ ಅಂತ ಗೊತ್ತಾದ್ರೆ ಮನೆ ಕಡೆ ತಲೆನೇ ಹಾಕಲ್ಲ. ಅಲ್ಲ, ಫ್ರಿಡ್ಜ್ ಅಲ್ಲೇ ಬೆಣ್ಣೆ ಇಟ್ಕೊಂಡು ತುಪ್ಪ ಕೇಳೋದಕ್ ಪಕ್ಕದ ಮನೆಗೆ ಯಾಕೆ ಹೋಗ್ತಾ ಇದೀರಾ? ಅದ ಫ್ರಿಡ್ಜ್ ಡ್ಯಾಮೇಜ್, ಅದಕ್ಕೆ. ಅಂದ್ರ ನೀವ್ ಹೇಳೋದೇನು, ನಾವು ಬೇರೆ ಎಲ್ಲೋ ಹುಡುಗಿ ಹುಡ್ಕೋಬದ್ಲು ಮುತ್ತಣ್ಣನ್ಗೆ ಭಾರತಿನೇ ಕೊಟ್ಟು ಮದ್ವೆ ಮಾಡ್ಬೇಕು ಅಂತ ತಾನೆ? ನಿಜವಾಗ್ಲೂ ಚೆನ್ನಾಗಿರುತ್ತೆ, ಯಾಕಂದ್ರೆ ಅವ್ರಿಬ್ರು ಒಬ್ರಿಗೊಬ್ರು ಹಿಡ್ಸಿದಾರೆ. ಹೌದು, ಕರೆಕ್ಟ್. ಆದ್ರೆ ಮದ್ವೆ ಎಲ್ಲ ನಡೆಯಲ್ಲ. ಯಾಕೆ? ಬೆಂಕಿ ಕಿಂಡ ಚೆನ್ನಾಗಿರುತ್ತೆ ಅಂತ ಮೂತಿ ಮೇಲೆ ಇಟ್ಕೊಳಕ್ ಆಗುತ್ತೆ ಅದ್ಗೆ. ಭಾರತಿ ಪಾಪ ಎಷ್ಟು ಒಳ್ಳೆ ಹುಡುಗಿ. ನಾನು ಅವಳ ಬಗ್ಗೆ ಹೇಳ್ತಾ ಇಲ್ಲ, ಅವ್ರ ಮನೆಯವ್ರ ಬಗ್ಗೆ ಹೇಳ್ತಾ ಇದ್ದೀನಿ.